ಪಂಚಭಾಷಾ ನಟಿ ಸೌಂದರ್ಯ ನಿಧನರಾಗಿ ಅದಾಗಲೇ 9.5 ವರ್ಷಗಳು ಆಗೋಗಿದೆ. ಆದರೆ ಸಾಯುವ ಮುನ್ನ ಸೌಂದರ್ಯ ಬರೆದಿದ್ದಾರೆ ಎನ್ನಲಾದ ಉಯಿಲು ಪತ್ರ ಈಗಲೂ ರಹಸ್ಯವಾಗಿಯೇ ಉಳಿದಿದೆ. ಆಸ್ತಿ ವಿಚಾರಕ್ಕೆ ಸೌಂದರ್ಯ ಮನೆಯವರ ಕಿತ್ತಾಟಕ್ಕೆ ಕಾರಣವಾದ ಈ ಉಯಿಲು ಇಂದಿಗೂ ಬಹಿರಂಗವಾಗಿ ಬಿಚ್ಚಿಕೊಳ್ಳದೆ ಉಯಿಲಾಗಿಯೇ ಉಳಿದಿದೆ. ಆದರೆ ಆಶ್ಚರ್ಯಕರ ಬದಲಾವಣೆ ಅಂದರೆ ಕಿತ್ತಾಟ ಮುಗಿದು ರಾಜಿ ಸಂಧಾನವಾಗಿದ್ದು. ಹೆಸರಿಗೆ ತಕ್ಕಂತೆ ಅವರ ಸಾವಿನ ನಂತರ ಅವರು ಬರೆದಿಟ್ರು ಅಂತ ಹೇಳಲಾಗುವ ಉಯಿಲು ಭಾರಿ ವಿವಾದಕ್ಕೆ ಆಹಾರವಾಗಿದ್ದು, ಸೌಂದರ್ಯ ನಿಧನದ ನಂತರ ಅವರ ಕುಟುಂಬದ ಒಳಗೆ ಏನೇನೆಲ್ಲ ನಡೆದು ಹೋಯಿತು. ಸೌಂದರ್ಯ ಮಾಡಿಟ್ಟಿದ್ದ ಆಸ್ತಿಗಾಗಿ ಕುಟುಂಬದವರ ಮಧ್ಯೆ ದೊಡ್ಡ ವೈಮನಸ್ಸು ಹುಟ್ಕೊಂಡು ಮನೆ ಜಗಳ ಬೀದಿ ಕಾಳಗವಾಯಿತು. ಸೌಂದರ್ಯ ಬಿಟ್ಟು ಹೋಗಿದ್ದ ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಾಗಿ ಸೌಂದರ್ಯರ ಅತ್ತಿಗೆ ನಿರ್ಮಲಾ ಮಗ ಸಾತ್ವಿಕ್ನೊಂದಿಗೆ ಕೋರ್ಟ್ನ ಮೆಟ್ಲೇರಿದ್ರು. ಈ ಜಗಳದಲ್ಲಿ ಸೌಂದರ್ಯ ಅತ್ತಿಗೆ ನಿರ್ಮಲಾ ಒಂದ್ ಕಡೆಯಾದ್ರೆ, ಅವರ ವಿರುದ್ಧವಾಗಿ ಸೌಂದರ್ಯ ಪತಿ GS ರಘು ಮತ್ತು ಸೌಂದರ್ಯ ತಾಯಿ ಮಂಜುಳಾ ವ್ಯಾಜ್ಯಕ್ಕಿಳಿದಿದ್ರು. ಎರಡು 2009ರಲ್ಲಿ ಹೂಡಲಾದ ಮೊಕದ್ದಮೆ ಕೊನೆಗೂ ರಾಜಿ ಸಂಧಾನದ ಮೂಲಕ ಅಂತ್ಯವಾಗಿದೆ. ಮೂಲಗಳ ಪ್ರಕಾರ ಸೌಂದರ್ಯ ಕುಟುಂಬದವರ ನಡುವೆ ರಾಜಿ ಮಾತುಕತೆ ಫೆಬ್ರವರಿ 2013ರಲ್ಲಿ ಹಂಚಿಕೊಂಡಿದ್ದಾರೆ. ಅದು ಅವರಲ್ಲಿ ಸೆಟಲ್ಮೆಂಟ್ ಆಗಿದೆ. ಇನ್ಫ್ಯಾಕ್ಟ್ ನೀವು ಅದ್ರ ಬಗ್ಗೆ ಕಾಪೀಸ್ ಸಹ ತೊಗೊಂಡಿದ್ದೀರಿ ಅಂತ ಕಾಣುತ್ತೆ ಕೋರ್ಟಿಂದ. ಅದರಲ್ಲಿ ಗೊತ್ತಾಗುತ್ತೆ ಅವ್ರವ್ರ ವಿಲ್ ಅನ್ನೋ ಒಂದು ಇದರ ಬಗ್ಗೆ ತೊಗೊಂಡು ನಂತರ ಅವ್ರಿಗೆ ಹೇಗೆ ಬೇಕೋ ಕನ್ವಿನ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೌಂದರ್ಯ ಗಂಡ, ಸೌಂದರ್ಯ ಮಕ್ಕಳೇನಿದ್ರೆ ಅವ್ರಿಗೆ ಅರ್ಧ ಆಸ್ತಿ, ಹಾಗೆಯೇ ತನ್ನ ಅಣ್ಣನ ಫ್ಯಾಮಿಲಿಗೂ ಅರ್ಧ ಆಸ್ತಿ ಅಂತೇಳಿ ಅದರಲ್ಲಿ ಬೈಫರ್ಕೇಟ್ ಮಾಡಿದ್ದಾರೆ. 50-50. ಸಬ್ಜೆಕ್ಟ್ ವಾಟ್ ಅಂತಂದರೆ ಇಟ್ಸ್ ಲಿವಿಂಗ್ ರೈಟ್ಸ್ ಯಾವತ್ತು ಕ್ಲೋಸ್ ಆಗುತ್ತೆ ಅಂದರೆ ಅವ್ರ ತಾಯಿ ಕಾಲವಾದ ನಂತರ ಆ ಪ್ರಾಪರ್ಟಿನ ಡಿವೈಡ್ ಮಾಡ್ಕೊಳ್ಳಿ ಅನ್ನೋವಂಥದ್ದು. ಈ ಒಪ್ಪಂದದ ಪ್ರಕಾರ ಮಂಜುಳಾ ಪುತ್ರ ಅಂದರೆ ಸೌಂದರ್ಯ ಅಣ್ಣನ ಮಗ ಸಾತ್ವಿಕ್ ಪಾಲಿಗೆ ಹನುಮಂತ ನಗರದಲ್ಲಿರುವ 2 ಮನೆಗಳು, 3 ವಾಣಿಜ್ಯ ಮಳಿಗೆಗಳು ಬಂದಿದ್ದಾವೆ. ಜೊತೆಗೆ ಸಾತ್ವಿಕ್ ಹೆಸರಲ್ಲಿ 25 ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ ಇಡಲಾಗಿದೆ. ಇನ್ನು ಒಪ್ಪಂದದ ಪ್ರಕಾರ ಸೌಂದರ್ಯ ಅತ್ತಿಗೆ ನಿರ್ಮಲಾರಿಗೆ 1.25 ಕೋಟಿ ರೂಪಾಯಿ ಹಣ ಕೊಡಲಾಗಿದೆ. ಇನ್ನು ನಿರ್ಮಲಾ ಪತಿ ಅಮರ್ನಾಥ್ ಹೆಸರಲ್ಲಿರುವ ಕೃಷಿ ಭೂಮಿ ಮಾರಾಟ ಮಾಡೋ ಹಣದಲ್ಲಿ ಮಂಜುಳಾ, ನಿರ್ಮಲಾ ಹಾಗೂ ಸಾತ್ವಿಕ್ ಮೂವರಿಗೂ ಕೂಡ ಸಮಪಾಲಿರುತ್ತೆ. ಜೊತೆಗೆ ಇನ್ನಿತರ ಕೆಲ ಆಸ್ತಿಗಳಲ್ಲಿ ಸೌಂದರ್ಯ ತಾಯಿ ಮಂಜುಳಾರಷ್ಟೇ ನಿರ್ಮಲಾ ಅವರಿಗೂ ಅಧಿಕಾರವಿದ್ದು, ಆಸ್ತಿಯಲ್ಲಿ ನಿರ್ಮಲಾ ಅವರಿಗೆ ಅರ್ಧ ಪಾಲಿರುತ್ತೆ. ಈ ಆಸ್ತಿ ಹಂಚಿಕೆ ಒಪ್ಪಂದಕ್ಕಿಂತ ಮುಂಚೆ ಕೆಲವೊಂದು ಷರತ್ತುಗಳು 4 ಅಂದರೆ ನಿರ್ಮಲಾ ಮತ್ತು ಮಗ ಸಾತ್ವಿಕ್, ರಘು ಹಾಗೂ ಸೌಂದರ್ಯ ತಾಯಿ ಮಂಜುಳಾ ಅವರ ಮಧ್ಯೆ ಆಗಿದೆ. ಮುಖ್ಯವಾಗಿ ನಿರ್ಮಲಾ, ರಘು ಹಾಗೂ ಮಂಜುಳಾ ಮೇಲೆ ಹೂಡಿರುವ ಎಲ್ಲ ಪ್ರಕರಣಗಳನ್ನು ವಾಪಸ್ ಪಡ್ಕೊಳ್ಬೇಕು. ನಿರ್ಮಲಾ ಮಾಡಿದ್ದ ಕೌಟುಂಬಿಕ ದೌರ್ಜನ್ಯ ದೂರನ್ನ ಕೂಡ, ಮಹಿಳಾ ಆಯೋಗದಲ್ಲಿ ದಾಖಲು ಮಾಡಿದ್ದ ದೂರುಗಳನ್ನು ಕೂಡ ವಾಪಸ್ ಪಡ್ಕೊಳ್ಬೇಕು. ಇನ್ನು ಅತಿ ಮುಖ್ಯವಾಗಿ ಈ ಬಗ್ಗೆ ಮಾಧ್ಯಮಗಳಲ್ಲಿ ಯಾರೊಬ್ಬರೂ ಕೂಡ ಸಂಪರ್ಕ ಮಾಡಬಾರದು ಅಂತ ಒಪ್ಪಂದವಾಗಿದೆ. ಕೋರ್ಟ್ನ ಎದುರು ಮಾಡಿಕೊಂಡ ಈ ಒಪ್ಪಂದದಲ್ಲಿ ನಿರ್ಮಲಾ ಪರ ವಕೀಲ ಧನ್ರಾಜ್ ಅವರನ್ನ ಹೊರಗಿಡಲಾಗಿತ್ತು. ಒಟ್ನಲ್ಲಿ ನಾನಾ ವಿವಾದ, ಜಗಳ, ವ್ಯಾಜ್ಯದ ನಂತರ ಸೌಂದರ್ಯ ಕುಟುಂಬ ಉಯಿಲಿನ ಆಸ್ತಿ ವಿಷಯದಲ್ಲಿ ಒಪ್ಪಂದದ ಸೂತ್ರಕ್ಕೆ ತಲೆಬಾಗಿದೆ. ಈ ರಾಜಿ ಒಪ್ಪಂದಕ್ಕೂ ಮುನ್ನ ಉಯಿಲಿನ ಅಸ್ತಿತ್ವದ ಬಗ್ಗೆ ನಾನಾ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು. ನಿರ್ಮಲಾ ಉಯಿಲಿನ ಪ್ರಸ್ತಾಪ ಮಾಡಿದಾಗ ಸೌಂದರ್ಯ ಪತಿ ರಘು ಆ ಉಯಿಲು ನಕಲಿ ಅಂತ ವಾದಿಸಿದ್ರು. ಹಾಗಾದರೆ ಈಗ ಮಾಡಿಕೊಳ್ಳಲಾದ ಒಪ್ಪಂದ ಯಾವ ಉಯಿಲಿನ ಪ್ರಕಾರವಾಗಿದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಸಹಜವಾಗಿಯೇ ಮೂಡಿದೆ. ಸೌಂದರ್ಯ ಬಿಟ್ಟು ಹೋದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಹುಟ್ಟೋಕೆ ಕಾರಣವಾಗಿದ್ದೆ ಸೌಂದರ್ಯ ಸಾವಿಗಿಂತ ಮುಂಚೆ ಬರೆದಿದ್ರು ಎನ್ನಲಾಗುವ ಉಯಿಲು. ಇಲ್ಲಿವರೆಗೂ ಉಯಿಲಲ್ಲಿ ಏನಿದೆ ಅನ್ನೋದು ರಹಸ್ಯವಾಗೇ ಇತ್ತು. ಈಗಲೂ ಕೂಡ ಅವರ ರಾಜಿ ಸಂಧಾನ ಹೊರತುಪಡಿಸಿದ್ರೆ ಉಯಿಲಲ್ಲಿ ನಿಜವಾಗ್ಲೂ ಇರೋದೇನೋ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಅದಕ್ಕಿಂತ ಮುಖ್ಯವಾಗಿ ಸೌಂದರ್ಯ ಬರೆದಿರುವ ಈ ನಿಜವಾದ ಉಯಿಲು ಯಾವುದು, ಎಲ್ಲಿದೆ, ಯಾವ ಉಯಿಲಿನ ಪ್ರಕಾರ ಆಸ್ತಿ ಹಂಚಿಕೆ ಆಯಿತು? ಈ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಇದ್ದಾವೆ. ಈ ಹಿಂದೆ ಸೌಂದರ್ಯ ಉಯಿಲಿನ ಪ್ರಕಾರ ತಮ್ಮ ಮಗ ಸಾತ್ವಿಕ್ಗೂ ಆಸ್ತಿಯಲ್ಲಿ ಪಾಲು ಬರಬೇಕು ಅಂತ ನಿರ್ಮಲಾ 2009ರಲ್ಲಿ ಕೋರ್ಟ್ನ ಮೆಟ್ಲೇರಿದ್ರು. ಆದರೆ ಸೌಂದರ್ಯ ತಾಯಿ ಮಂಜುಳಾ ಹಾಗೂ ಪತಿ ರಘು ಅದು ನಕಲಿ ಉಯಿಲು ಅಂತ ವಾದಿಸಿದ್ರು. ಮಾತ್ರ ಅಲ್ಲ, ನಿರ್ಮಲಾ ಪರ ವಕೀಲ ಧನರಾಜ್ ಸೃಷ್ಟಿ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಬಳಿಕ ಈ ಬಗ್ಗೆ ವಕೀಲ ಧನರಾಜ್ ರಘು ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ರಘು ಬಳಿಕ ತಮ್ಮ ಆರೋಪಗಳನ್ನ ವಾಪಸ್ ಪಡ್ಕೊಂಡ ಮೇಲೆ ಧನರಾಜ್ ಪ್ರಕರಣ ವಾಪಸ್ ತಗೊಂಡಿದ್ರು. ಸೌಂದರ್ಯ 2003 ಫೆಬ್ರವರಿಯಲ್ಲಿ ಉಯಿಲನ್ನ ಬರೆದಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ಅವರು ರಘು ಜೊತೆ ಮದುವೆ ಆಗೋದಕ್ಕಿಂತ 2 ತಿಂಗಳ ಹಿಂದೆ, ಅದರ ಮುಂದಿನ ವರ್ಷ ಅಂದ್ರೆ 2004ರಲ್ಲಿ ಬಿಜೆಪಿ ಪರ ಪ್ರಚಾರಕ್ಕೆ ತೆರಳುವಾಗ ಹೆಲಿಕಾಪ್ಟರ್ ಅಪಘಾತವಾಗಿ ಸಾವನ್ನಪ್ಪಿದ್ರು. ಇವರ ಜೊತೆಗೆ ಸಹೋದರ ಅಮರ್ನಾಥ್ ಕೂಡ ಸಾವನ್ನಪ್ಪಿದ್ರು. ಈ ವಿಲ್ ಪ್ರಕಾರ ಬೆಂಗಳೂರು ಹಾಗೂ ಹೈದರಾಬಾದ್ಗಳಲ್ಲಿ ಇರುವ 5 ಸ್ಥಿರಾಸ್ತಿಯನ್ನ 4 ಕುಟುಂಬದ ಸದಸ್ಯರಿಗೂ ಹಂಚಲಾಗಿತ್ತು. ಇನ್ನು ನಗದು, ಫಿಕ್ಸ್ಡ್ ಡೆಪಾಸಿಟ್, ಷೇರು, ಒಡವೆ ಕೂಡ 4 ಸಮನಾಗಿ ಹಂಚಲಾಗಿತ್ತು ಅಂತ ಹೇಳಲಾಗಿದೆ. ಬೆಂಗಳೂರಿನ ಹನುಮಂತ ನಗರದಲ್ಲಿರುವ 40x36 ಅಡಿ ವಿಸ್ತೀರ್ಣದ ಕಟ್ಟಡದಲ್ಲಿರುವ 2 ಮನೆ ಮತ್ತು 3 ವಾಣಿಜ್ಯ ಮಳಿಗೆಗಳು, ನಗರದ RMV 2ನೇ ಹಂತದಲ್ಲಿರುವ 28x18 ಮೀಟರ್ ವಿಸ್ತೀರ್ಣದ ಕಟ್ಟಡ, 3772 ಚದರಡಿ ವಿಸ್ತೀರ್ಣದ ಕಚೇರಿ ಆವರಣ, ನಗರದ HRBR ಬಡಾವಣೆಯ 20x24 ಮೀಟರ್ ವಿಸ್ತೀರ್ಣದ ಜಾಗ, ಭವಾನಿ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯ 30x40 ಅಡಿ ಖಾಲಿ ಜಾಗ ಮತ್ತು ನಗದು, ಸ್ಥಿರ ಠೇವಣಿ, ಷೇರುಗಳು ಮತ್ತು ಒಡವೆಗಳು. ಸೌಂದರ್ಯ ಕುಟುಂಬದ ಮಧ್ಯೆ ಶುರುವಾಗಿದ್ದ ಆಸ್ತಿ ವ್ಯಾಜ್ಯ ರಾಜಿಯಲ್ಲಿ ಅಂತ್ಯವಾಗಿದೆ. ಅಲ್ಲದೆ ರಾಜಿ ಸಂಧಾನ ಆದಮೇಲೆ ಉಯಿಲನ್ನ ಕೂಡ ನಾಶಪಡಿಸಲಾಗತ್ತೆ. ಅದರ ಬಳಿಕ ಈ ಉಯಿಲು ಮಾನ್ಯತೆ ಕಳೆದುಕೊಂಡಿದೆ ಅಂತ ಅರ್ಥ. ಬೆಂಗಳೂರಿಂದ ಮಸೂದ್ ದೊಡ್ಡಬಾಗಿಲು ಜೊತೆ ನಾಗೇಂದ್ರ, ಸುವರ್ಣ ನ್ಯೂಸ್. ಸೌಂದರ್ಯ ಆಸ್ತಿ ಹಂಚಿಕೆ ವಿವಾದ ಸೌಂದರ್ಯ ಬರೆದಿದ್ದ ಉಯಿಲು ನಿಜವೇ ಸುಳ್ಳೆ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ನಿಜವಾದ ಉಯಿಲಿನಲ್ಲಿ ಏನಿದೆ ಅನ್ನೋದು ಸೌಂದರ್ಯರೊಂದಿಗೆ ರಹಸ್ಯವಾಗಿದೆ. ಅದಕ್ಕೆ ಉತ್ತರ ಕೊಡಬೇಕಾದ ಸೌಂದರ್ಯ ಕೂಡ ಶಾಶ್ವತ ಮೌನಕ್ಕೆ ಸರಿದಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.